ಯಾರಾದ್ರೂ ಒಂದು ಒಳ್ಳೆ ಮಾಡೆಲ್ ಗಾಡಿ ಅದು ಡೀಸೆಲ್ ಗಾಡಿನೇ ಬೇಕು ಅಂತ ಹುಡುಕ್ತಾರೆ ಅವ್ರಿಗೆ ಒಂದು ಹೋಂಡಾ ಅಮೇಜ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಹೋಂಡಾ ಅಮೇಜ್ VX ಆಪ್ಷನಲ್ ಗಾಡಿ ಇದು. ಓಕೆ. ಈ ಗಾಡಿ ಸಿಂಗಲ್ ಓನರ್ ಆಗಿದೆ. ಇದು ಸಹ ಡೀಸೆಲ್ ಇಂಜಿನ್ ಸರ್. ಓಕೆ. ಇದರಲ್ಲೂ 5 ಅಲಾಯ್ ವೀಲ್ಸ್ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ, ಓಕೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ನ್ಯಾವಿಗೇಷನ್ ಮ್ಯೂಸಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ, ಓಕೆ, ಹಾಗೇನೆ ಲೆದರ್ ಸೀಟ್ ಕವರ್ಸ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಓಕೆ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ ಇದೆ, ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಐರಿಯಮ್ಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಇದು ಇದೆ. ಇದು ಸರ್ 80% ಪ್ಲಸ್ ಇದೆ ಸರ್. ಓಕೆ, ಟೈರ್ಸ್ ಸೊ ಆಲ್ಮೋಸ್ಟ್ ಲೈಕ್ 90+ ಅಂತ ಹೇಳ್ಬೋದು. ಟೈರ್ಸ್ ವಿತ್ ರೇರ್ ಸೆನ್ಸರ್ಸ್ ಎಲ್ಲ ಇದೆ. ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಅಮೇಜ್ ಡೀಸೆಲ್ ಹುಡುಕ್ತಾ ಇರೋರಿಗೆ, ಅದು 2018 ಸಿಂಗಲ್ ಓನರ್ ವೆಹಿಕಲ್. ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ ಸರ್? ಸರ್ ಈ ಗಾಡಿ ನಾನು ಪರ್ಸನಲಿ ಯೂಸ್ ಮಾಡಿದ್ದೀನಿ ಸರ್ ಗಾಡಿ. ಇದು ಲಾಂಗ್ ಅಲ್ಲಿ ಮೈಲೇಜ್ ನನ್ನ ಕೈಯಲ್ಲಿ ಬಂದಿರೋದು 100+ ಓಡಿಸಿದ್ರು 25+ 100% ಮೈಲೇಜ್ ಬರುತ್ತೆ. ಯಾರಾದ್ರೂ ದಿ ಬೆಸ್ಟ್ ಮೈಲೇಜ್ ಬರಬೇಕು ಅಂದ್ರೆ ಖಂಡಿತ ಈ ಗಾಡಿ ನೀವು ತಗೊಳ್ಳಿ. ತುಂಬಾ ಲಕ್ಸುರಿ ಸೆಗ್ಮೆಂಟ್. ಪಿಕಪ್ ಸಹ ಸಿಯಾಜು ಸ್ವಿಫ್ಟ್ ಅಲ್ಲಿ ಏನ್ ಪಿಕಪ್ ಇದೆ ಅದಕ್ಕಿಂತ ಬೂಸ್ಟ್ ಪಿಕಪ್ ಇದೆ ಸರ್. ಇದರಲ್ಲಿ ಹೆವಿ ಬೂಸ್ಟ್ ಮಾಡ್ಬೋದು ಗಾಡಿ ಮಾತ್ರ. ತುಂಬಾ ಚೆನ್ನಾಗಿರುತ್ತೆ. ಹೋಂಡಾ ಅಮೇಜ್ ಯಾರಾದ್ರೂ ಹೋಂಡಾದಲ್ಲಿ ಕ್ರೇಜ್ ಇರೋರಿಗೆ ಈ ಗಾಡಿ ತಗೊಳ್ಳಿ. 100% ನಾನ್ ಟಚ್ ಅಪ್ ವೆಹಿಕಲ್ ಇದು. ಒಂದೇ ಒಂದು ಪಾರ್ಟ್ ರಿಪ್ಲೇಸ್ ಆಗಿಲ್ಲ. ಇದು ಮಾತ್ರ ಅಶ್ಯೂರ್ ನನ್ನ ಸರ್. ನೀವು ಈ ರೇಂಜ್ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀರಾ. ಸೊ ಒಳ್ಳೆ ಗಾಡಿ ಅಂತೂ ಇದೆ. ಸೊ ಅದೇ ತರ ಒಂದು ಒಳ್ಳೆ ಪ್ರೈಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸರ್ ನೀವು ವಿಡಿಯೋ ಮಾಡಿದ್ದೀರಾ, ಈ ತರ ಲಕ್ಸುರಿ ಸೆಗ್ಮೆಂಟ್ ಗಾಡಿ ಏನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಹೇಳಿ ಸರ್? ಸರ್ ನಾನೇ ಒಂದು ಹೋಂಡಾ ಅಮೇಜ್ ಮಾಡಿದ್ದೀನಿ ಸರ್. ಅದು 2000 ಸೇಮ್ ಮಾಡಲು, ಬಟ್ ಪೆಟ್ರೋಲ್ ಆಟೋಮೆಟಿಕ್ಕು 7,65,000 ಹೇಳಿದ್ದಾರೆ. ಸೊ ಫೈನಲ್ ಅಂದರೆ 7.5 ಲಕ್ಷಕ್ಕೆ ಬರ್ತಾರೆ ಸರ್. ನೀವೊಂದು ಡೀಸೆಲ್ ಗಾಡಿ ಅಂದರೆ ಒಂದು 20-25,000 ಜಾಸ್ತಿ ಆಗುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ಲು, ಮ್ಯಾನ್ಯುಯಲ್ಲು, ಮೈಲೇಜ್ ಕೂಡ ಎಕ್ಸಲೆಂಟ್ ಆಗಿದೆ. ಜಸ್ಟ್ 6,50,000 ಕೊಡಿ ಸರ್. ಸರ್ 6.5 ಲಕ್ಷಕ್ಕೆ 6.5 ಲಕ್ಷಕ್ಕೆ ಅಮೇಜು ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ ಸರ್. ಈ ಗಾಡಿ ಅಷ್ಟು ಚೆನ್ನಾಗಿರೋ ಗಾಡಿ 6,50,000 ಯಾರು ಕೊಡೋಕ್ಕೆ ಚಾನ್ಸ್ ಇಲ್ಲ. ಇವತ್ತು ನಾನು ತೋರಿಸ್ತಾ ಇರೋದು ಎಲ್ಲ ಟಾಪ್ ವೆಹಿಕಲ್ಸ್ ಸರ್. ಟಾಪ್ ಕ್ಲಾಸ್ ಕಂಡೀಷನಲ್ಲಿದೆ. ಯಾವುದು ಸಹ ನಿಮಗೆ ಟಚ್ ಅಪ್ ಪೇಂಟ್ ಆಗಿರೋ ವೆಹಿಕಲ್ ಅಲ್ಲ. ಓಕೆನಾ? 6.5 ಲಕ್ಷಕ್ಕೆ ನಿಮ್ಗೊಂದು ಹೋಂಡಾ ಅಮೇಜ್ 18 ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಡೀಸೆಲ್ ವಿತ್ 25+ ಬರೋ ಮೈಲೇಜ್, ID Tech VX ಆಪ್ಷನಲ್. ಸೊ ಇಷ್ಟೆಲ್ಲ ಇದೆ ಸರ್. ಬಟ್ ಈ ಗಾಡಿಗೆಲ್ಲ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಗಾಡಿಗೆ. 1.5 ಲಕ್ಷ ಡೌನ್ ಪೇಮೆಂಟ್ ಗಾಡಿಗೆ. ಮಿಕ್ಕಿದ್ದು ಉಳ್ಕೆದು ಎಲ್ಲ ನೀವು ಡೌನ್ ಪೇಮೆಂಟ್ ಮಾಡಿ. ಓಕೆ, ಸೊ ಎಲ್ಲ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಎಷ್ಟೊಂದು ಜನ ಒಂದು ಸ್ವಿಫ್ಟ್ ಡಿಸೈರ್ ಬೇಕು, ಅದು ಆ್ಯಪಲ್ ಶೇಪಲ್ಲೇ ಬೇಕು ಅಂತ ಹುಡುಕ್ತಾರವ್ರಿಗೆ ಒಂದು ಸ್ವಿಫ್ಟ್ ಡಿಸೈರು ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇವಾಗ ನೀವು ನೋಡ್ತಾ ಇರೋ 3 ಸಿಡಾನ್ ವೆಹಿಕಲ್ಸ್ ಕೂಡ ಎಲ್ಲ ಟಾಪ್ ಅಂಡ್ ವೇರಿಯಂಟ್ಸ್. ಹೌದು, ಇದು ಅಷ್ಟೇ ಸರ್. ಸ್ವಿಫ್ಟ್ ಡಿಸೈರ್ 2017 ಮಾಡಲ್ ZXi. ಓಕೆ, ಟಾಪ್ ಎಂಡ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಬಟ್ ಇದು ಸೆಕೆಂಡ್ ಓನರ್ ಆಗಿರೋದು ಕೂಡ ರೀಸೆಂಟ್ ಆಗಿ ಆಗಿರೋದು. ಕಸ್ಟಮರ್ಗೆ ತುಂಬಾ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಮಾರಿರೋದು ಈ ಗಾಡಿ. ಉದ್ದೇಶಪೂರ್ವಕವಾಗಿ ಮಾರಿಲ್ಲ ಗಾಡಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಸರ್. ವೆರಿ ವೆಲ್ ಮೇಂಟೈನ್ಡ್. ಸರ್ವಿಸ್ ಹಿಸ್ಟ್ರಿ ನೋಡ್ಬೋದು ನೀವು. 500 ಕಿಲೋಮೀಟರ್ ಕೂಡ ಓಡಿಲ್ಲ ಗಾಡಿ ಸರ್ವಿಸ್ ಆದ್ಮೇಲೆ. ಇದರಲ್ಲೂ ಅಷ್ಟೇ ಸರ್. 50% ಪ್ಲಸ್ ಟೈರ್ಸ್ ಇದೆ. ಕೀಲೆಸ್ ಎಂಟ್ರಿ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ನೀವು ನೋಡಿಸ್ಬೋದು ಸರ್ ಇಲ್ಲಿ ವಿಡಿಯೋದಲ್ಲಿ. ಹಾಗೇನೆ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ. ಕಂಪ್ನಿ ಫಿಟ್ಟೆಡ್ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಕವರ್ಸ್ ಕಂಪ್ನಿ ಫಿಟ್ಟೆಡ್ ಇದೆ. ಹಾಗೇನೆ ರಿಯರ್ AC ಬರುತ್ತೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಹುಡುಕ್ತಾರೆ ನೋಡಿ, 2017 ಮಾಡೆಲ್ ಗಾಡಿ ವಿತ್ ರಿಯರ್ AC ಎಲ್ಲ ಬರುತ್ತೆ ನಿಮಗೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು ಸ್ವಿಫ್ಟ್ ಡಿಸೈರು. ಸೊ ಒಳ್ಳೆ ಮೈಲೇಜ್ಗೂ ಬರುತ್ತೆ. ಪೆಟ್ರೋಲಲ್ಲಿ ಆಲ್ಮೋಸ್ಟ್ ಲೈಕ್ 15 ಬರ್ಬೋದಲ್ಲ ಸರ್? 16+ ನಿಮಗೆ ಸಿಟಿ ಲಿಮಿಟ್ಸ್ ಅಲ್ಲಿ ಬರುತ್ತೆ. 100% ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ನಿಮಗೆ ಲಾಂಗ್ ಅಲ್ಲಿ 20+ ಕೊಟ್ಟೆ ಕೊಡುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ZXi ಟಾಪ್ ಎಂಡ್ ವೇರಿಯಂಟ್. ಸೊ ಇವಾಗ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಸರ್ ಇದನ್ನ? ಸರ್ ಇದು ದಿ ಬೆಸ್ಟ್ ಪ್ರೈಸ್ 6,15,000 ಮಾಡ್ಕೊಟ್ಬಿಡ್ತೀನಿ ಸರ್. 6,15,000ಕ್ಕೆ. ಎಸ್, 2017 ಮಾಡೆಲ್ ಗಾಡಿ 100% ಮಾಡ್ಕೊಡ್ತೀನಿ ಸರ್. 16 ಮಾಡೆಲ್ ಗಾಡಿನೇ 6.5 ಲಕ್ಷ 6.3 ಲಕ್ಷ ಹೇಳ್ತಾರೆ ಸರ್. ನೀವೊಂದು 17 ಮಾಡೆಲ್ ಗಾಡಿ 6.15 ಅಂತ ಹೇಳಿದ್ರೆ ಅವ್ರಿಗೆಲ್ಲ ಬೇಜಾರಾಗಲ್ವಾ ಸರ್? ಸರ್ ಕಾಂಪಿಟೇಷನ್ ಇದೆ ಸರ್. ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಮಾಡಲೇಬೇಕು. ಬನ್ನಿ ಮಾಡೋಣ ಸರ್. ಸಿಡಾನ್ ತೋರಿಸಿದ್ರಿ, SUV ತೋರಿಸಿದ್ರಿ, ಒಂದು ಕಾಂಪ್ಯಾಕ್ಟ್ SUV ತೋರಿಸ್ಬಿಟ್ರಿ. ಬಟ್ ಕಾಂಪ್ಯಾಕ್ಟ್ ಹ್ಯಾಚ್ಬ್ಯಾಕ್ ಒಂದು ತೋರಿಸಿಲ್ಲ ಸರ್ ನೀವು. ಸೊ ಎಲ್ಲಿ ಸರ್ ಅದು? ಸರ್ ನಮ್ಮಲ್ಲಿ ನೋಡ್ಬೋದು ನೀವು. ವೆರಿ ರೇರ್ ಅದರ್ ದನ್ ಮಾರುತಿ ಸುಜುಕಿ ವೆಹಿಕಲ್ಸ್ ನೋಡೋಕ್ಕಾಗೋದು ನಿಮಗೆ. ಸೊ ಇದೊಂದು ಹುಂಡೈ ವೆಹಿಕಲ್, 2017 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೆಹಿಕಲ್, ಗ್ರ್ಯಾಂಡ್ i10. ಓಕೆನಾ? ಇದು ಟಾಪ್ ಎಂಡ್ ಗಿಂತ ಒಂದು ವೇರಿಯಂಟ್ ಕಡಿಮೆ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಲಿ. ಬ್ಯಾಕ್ ಸೈಡ್ ಡಿಫಾಗರ್ ಬರುತ್ತೆ, ರಿಯರ್ ವೈಪರ್ ಬರೋದಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇದು ಅಷ್ಟೇ ಆಲ್ಮೋಸ್ಟ್ 95% ಪ್ಲಸ್ ಇದೆ ಟೈರ್ಸ್ ಕೂಡ. ಹಾಗೇನೆ ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಇದು ಪೆಟ್ರೋಲ್ ವೆಹಿಕಲ್. ಓಕೆ, ಸೊ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಇದೆ.
ಯಾರಾದ್ರೂ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಹ ಇದೆ. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾರೆ ಅವ್ರಿಗೆ i10 2017 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು i10. ಸೊ ಏನಾಗುತ್ತೆ ಸರ್ ಪ್ರೈಸು? ಸರ್ ಈ ಗಾಡಿ ನಿಮಗೆ 4,50,000ಗೆ ದಿ ಬೆಸ್ಟ್ ಪ್ರೈಸ್. ಆ್ಯಕ್ಚುಲಿ ಕೋಟಿಂಗ್ ಪ್ರೈಸ್ ಇರೋದು 465 ಸರ್. ದ ಬೆಸ್ಟ್ ಪ್ರೈಸ್ 4,50,000ಗೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ i10 ಸ್ಪೋರ್ಟ್ಸ್ ನಿಮ್ಗೆ 15 ಮಾಡಲ್ ಪ್ರೈಸ್ ಸರ್ ಬೆಂಗಳೂರಲ್ಲಿ. ಅದೇ ಸರ್ ಹೇಳಿದ್ನಲ್ಲ, ಮಾಡಬೇಕು ದಿ ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರ್ಸ್ ಗಾಡಿ ಕೊಡಬೇಕು ಅಷ್ಟೇ. ಸೊ ಇವಾಗ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಈ ಡಸ್ಟರ್ ಬಂದು 2013 ಮಾಡಲು. ಓಕೆ, 85 PS RX ಅಲ್ಲೂ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಓಕೆ, ಈ ಗಾಡೀಲಿ ನಿಮಗೆ ಫೀಚರ್ಸ್ ವೈಸ್ ನೋಡೋದಾದ್ರೆ ಒಳಗಡೆ ಲೆದರ್ ಸೀಟ್ ಕವರ್ಸ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಒಂದು ಮಿನಿ ಫಾರ್ಚುನರ್ ಅಂತ ಹೇಳ್ಬೋದು ಸರ್, ಅಷ್ಟು ಕಂಫರ್ಟ್ ಇರುತ್ತೆ ಇದು ರೋಡ್ ಮೇಲೆ ಓಡಿಸೋದಕ್ಕೆ. ಓಕೆ, ಹಾಗೇನೆ ಡೀಸೆಲ್ ವೆಹಿಕಲ್ ಆಗಿರುತ್ತೆ, 20+ ಮೈಲೇಜ್ ಬರುತ್ತೆ ಗಾಡಿ. ಸೊ 85 ಅಲ್ಲ ಸರ್ ಇದು? 85 PS. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ನೋಡ್ಬೋದು ಎಷ್ಟು ನೀಟಾಗಿ ಇಂಟೀರಿಯರ್ ಮೇಂಟೈನ್ ಮಾಡಿದ್ದಾರೆ ಅಂತ ಕಸ್ಟಮರು. ಹೌದು. ಸೊ ಅಂತ ಚಿಂದಿ ಗಾಡಿ ಅಂತ ನೀವು ಹೇಳ್ಬೋದು. ಒಂದು ರೆನಾಲ್ಟ್ ಡಸ್ಟರ್ 85 PS ಡೀಸೆಲ್ಲು 2013 ಮಾಡಲ್. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. RX ಅಲ್ಲೂ DCA ವೇರಿಯಂಟ್, ಡೀಸೆಲ್ ವೇರಿಯಂಟು. ರೆನಾಲ್ಟ್ ಡಸ್ಟರ್ ಏನಾಗುತ್ತೆ ಸರ್ ಪ್ರೈಸು? ಸರ್ ನಿಮ್ಮದು ಶಾರ್ಟ್ ಒಂದು ಎಕ್ಸ್ಪೆಕ್ಟ್ ಮಾಡಿ ಸರ್ ಏನು ಪ್ರೈಸಿಗೆ ಕೊಡ್ಬೋದು ಅಂತ. ಏನೋ ಒಂದು 5.25? ನೋ ಸರ್. 5? ಇಲ್ಲ ಸರ್. 4.75? ಇಲ್ಲ ಸರ್. ಹೇಳ್ಬಿಡಿ ಸರ್, ನೀವೇ ಫೈನಲ್ ಪ್ರೈಸ್ ಹೇಳಿ ಸರ್. 4,40,000 ಕೊಡ್ತೀನಿ ಬನ್ನಿ ಸರ್. ಡಸ್ಟರ್ 2013 ಮಾಡಲ್ 4,40,000ಕ್ಕೆ ರೆನಾಲ್ಟ್ ಡಸ್ಟರು ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಬೆಸ್ಟ್ ಪ್ರೈಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು ಮುಂದೆ ಒಂದು ಮಾರುತಿ ಓಮಿನಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಆ್ಯಕ್ಚುಲಿ ಓಮ್ನಿ ಸೇಲ್ ಆಗಿದೆ, ಬೇಕಾದ್ರೆ ನೀವು ತೋರಿಸ್ಬೋದು ಇಲ್ಲಿ. ಓಕೆ. ಸೊ ಯಾಕೆ ಸರ್ ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್? ಸರ್ ಆ್ಯಕ್ಚುಲಿ ಗಾಡಿ ಬಂದು 2 days ಆಗಿತ್ತು ಆ್ಯಕ್ಚುಲಿ. ಇದು 2014 ಮಾಡಲು ಸರ್, ಆಲ್ರೆಡಿ ಸೇಲ್ ಆಗೋಗಿದೆ ಇದು. ಸೊ ಇದು ಕೇಳಂಗಿಲ್ಲ ಸರ್, ನಾನೊಂದು ಕೇಳ್ತಾ ಇದ್ದೀನಿ ಪರ್ಸನಲ್ ಇಂಟ್ರೆಸ್ಟ್ ಆಗಿ. ಓಕೆ, ಸೊ ಎಷ್ಟು ಕೊಟ್ರಿ ಸರ್ ಗಾಡಿ? ಸರ್ ನೀವು ಎಷ್ಟು ಕೊಡ್ಬೋದು ಸರ್? ಇವತ್ತಿರೋ ಡಿಮಾಂಡೆಡ್ ವೆಹಿಕಲ್ ಅಲ್ಲಿ ಟಾಪ್ 1 ಅಂತಾನೆ ಓಮ್ನಿಯನ್ನು ಹೇಳ್ಬೋದು. ಯಾಕಂದ್ರೆ ಈ ಗಾಡಿ ಎಂಡ್ ಆದಾಗ ಶೋರೂಮ್ ಪ್ರೈಸ್ ಬಂದು 3,40,000 ಆರ್ 3,50,000 ತನಕ ಇತ್ತು. ಹೌದು. ಇವಾಗೂ 2018 ಮಾಡಲು 3,50,000 ಪ್ಲಸ್ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಇದು 14 ಮಾಡಲ್ ಏನು ಪ್ರೈಸ್ ಕೊಟ್ಟಿರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು 275 ಫೈನಲ್ ಆಗ್ಬೋದು ಸರ್. ಜಸ್ಟ್ 2,30,000 ಸೇಲ್ ಮಾಡಿಬಿಡಿ. ಸಿಂಗಲ್ ಓನರ್ ವೆಹಿಕಲ್ ಓಮ್ನಿ. ಓಕೆ, 2,30,000 ಸೇಲ್ ಆಗಿದೆ. ಎಸ್ ಸರ್. ಸೊ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ಕೊಟ್ಟಿದ್ದಾರೆ ಗಾಡಿ ಅಂತ. ಸೊ ನೋಡಿ, ಜಸ್ಟ್ 5,000 ಪ್ರಾಫಿಟ್ ಅಷ್ಟೇ ಸರ್. ಓಕೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಓಕೆ, ಜಸ್ಟ್ 5,000 ಪ್ರಾಫಿಟ್ ಅಲ್ಲಿ ಆರಾಮಾಗಿ ಗಾಡಿ, ಅದು ಎಷ್ಟು ಕ್ಲೀನಾಗಿ ರೆಡಿ ಮಾಡಿ, ಅದು ಕ್ಲೀನಾಗಿ ಡೆಲಿವರಿ ಕೂಡ. ಆಕ್ಚುಲಿ ಸಂಜೆ ಬರ್ತಾರೆ ಈಗ, ಒಂದು 6:30 ಅವ್ರಿಗೆ ಒಳ್ಳೆ ಟೈಮ್ ಅಂತೆ, ಬಂದು ತೊಗೊಂಡು ಹೋಗ್ತಾರೆ ಸರ್. ಸೊ ನೋಡಿ, ಸೊ ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನೀವು ಒಂದು 6:30 ಬಂದ್ಬಿಟ್ಟು ನೀವು ಕೂಡ ಒಂದು ಡೆಲಿವರಿ ತೊಗೊಂಡು ಹೋಗ್ಬೋದು. ಸೊ ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಲು ಅದು ಇನೋವಾನೇ. ಸೊ ಅದೇನು ಸರ್, ನೀವು ಹುಡುಕ್ಬೇಕಾದ್ರೆ ಏನಾದರೂ ಚೆನ್ನಾಗಿರೋ ಗಾಡಿನ ಹುಡುಕ್ತೀರಾ? ಯಾಕಂದ್ರೆ ನೋಡಿ, ಬಾಡಿ ಲೈನ್ ಆಗಲಿ ಅಥವಾ ಎಲ್ಲ ಆಲ್ಮೋಸ್ಟ್ ಲೈಕ್ ಮಿಂಟ್ ಕಂಡೀಷನಲ್ಲಿ ಇರುತ್ತೆ ಸರ್ ಗಾಡಿಗಳು. ಸೊ ಏನು ಸರ್, ಏನಾದರೂ ಸ್ಪೆಷಲ್ ಏನಾದರೂ ಸೀಕ್ರೆಟ್ ಇದೆಯಾ ಸರ್? ಆ ಥರ ಯಾಕೆ ಸರ್ ನಿಮ್ಗೆ ಹಂಗೆ ಅನಿಸ್ತು? ಸೊ ಎಲ್ಲ ಗಾಡಿಗಳ್ದು ನೋಡಿ ಸರ್, ಒಂಥರ ಬಾಡಿ ಕಂಡೀಷನ್ ಆಗಲಿ ಅಥವಾ ಏನಾದರೂ ರೀಪೇಂಟ್ ಆಗಿರೋದಾಗಲಿ ಅಥವಾ ಏನಾದರೂ ಡೆಂಟ್ ಆಗಿರೋದಾಗಲಿ ಏನೂ ಕಾಣಿಸ್ತಾ ಇರಲಿಲ್ಲ ಸರ್. ಸೊ ಓಪನ್ ಆಗಿ ಹೇಳ್ಬೇಕಂದ್ರೆ ಅದೊಂದು ಚೂರು ಕಾಣಿಸ್ಲಿಲ್ಲ. ಸೊ ಏನಾದರೂ ನೀವು ಅದೇ ಥರ ಹುಡುಕ್ತೀರಾ ಹೆಂಗೆ ಸರ್ ಗಾಡಿಗಳನ್ನ? ಸರ್ ನಾವು ಆ್ಯಕ್ಚುಲಿ ನಮ್ಮ ಎರಡು ಗಾಡಿ ಬರಬೇಕು ಅಂತ ಹೇಳಿದ್ರೆ ನಾವು ಯಾವುದೂ ಆ್ಯಸ್ ಇಟ್ ಈಸ್ ಕಂಡೀಷನ್ ಕೊಡೋಲ್ಲ. ಸಪೋಸ್ ಅಫ್ಕೋರ್ಸ್ ಈ ಪ್ರೀ ಓನ್ ಕಾರ್ ಶೋರೂಮ್ ಅಂತ ಹೇಳಿದ್ರೆ ಒಂದೊಂದು ಗಾಡೀಲಿ ಒಂದು ಡೋರ್ ಪೇಂಟ್ ಆಗಿ ಮಾಡಬೇಕಾಗಿರುತ್ತೆ ಅಥವಾ ಒಂದು ಬಂಪರ್ ಪೇಂಟ್ ಮಾಡಬೇಕಾಗಿರುತ್ತೆ. ನಾವು ಯಾವುದು ಆ್ಯಸ್ ಇಟ್ ಈಸ್ ಕಂಡೀಷನ್ ಕೊಡೋದು ಸರ್. ಒರಿಜಿನಲ್ ಪೇಂಟ್ ಲೆಕ್ಕಾಚಾರದಲ್ಲೇ ಅದನ್ನೆಲ್ಲ ಪೇಂಟ್ ಮಾಡೋದು, ವೆರಿ ರೇರ್ಲಿ. ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಗಾಡಿನೇ ಇರುತ್ತೆ ನಮ್ಮ ಹತ್ರ. ಓಕೆ, ಸೊ ನಾವು ತರುವಾಗ ಅಷ್ಟೇ ಸರ್, ಬ್ಲೈಂಡ್ಲಿ ತರಲ್ಲ, ಲೈವಲ್ಲಿ ಇನ್ಸ್ಪೆಕ್ಟ್ ಮಾಡಿಬಿಟ್ಟೆ ನಾವು ಪರ್ಚೇಸ್ ಮಾಡೋದು. ನೀವು ಅಷ್ಟೇ ಸರ್, ನೀವೇನಾದರೂ ಬರುವಾಗ ಒಂದು ಮೆಕ್ಯಾನಿಕೋ ಅಥವಾ ನಿಮಗೆ ತುಂಬ ಗೊತ್ತಿರೋರು, ಗಾಡಿ ಬಗ್ಗೆ ಗೊತ್ತಿರೋರನ್ನ ಕರ್ಕೊಂಡು ಬಂದು ಓಕೆ ಎವ್ರಿಥಿಂಗ್ ಈಸ್ ಫೈನ್ ಅಂದಾಗ ಮಾತ್ರ ಗಾಡಿ ತೊಗೊಂಡೋಗಿ. ಓಕೆ, ಸೊ ನೋಡಿ ಇಷ್ಟೊಂದು ಕಾನ್ಫಿಡೆನ್ಸು ಹೇಳ್ತಿದ್ದಾರೆ. ಸೊ ನನ್ನ ಪರ್ಸನಲ್ ಸಜೆಷನ್ ಅಷ್ಟೇ, ಸೊ ನೀವು ಎಷ್ಟೇ ಎಕ್ಸ್ಪರ್ಟೈಸ್ ಆಗಿದ್ರು ಪರವಾಗಿಲ್ಲ, ಬಟ್ ಜೊತೆಲಿ ಒಬ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದ್ರೆ ಸೊ ಅವರು ಒಂದ್ಸತಿ ಒಂದು ಗ್ಲಾನ್ಸ್ ಮಾಡ್ಕೊಂಡ್ರೆ ಅವ್ರಿಗೂ ಒಂದು ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಕೊಡೋರ್ಗೂ ಇವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಖಂಡಿತ. ಸೊ ಈ ಇನೋವಾ ನೋಡೋಕ್ಕಂತೂ ಚಂದಾಗಿದೆ ಸರ್. ಸೊ ಈ ಇನೋವಾ ಡೀಟೇಲ್ಸ್ ಇದೆ ಸರ್ ನಿಮಗೆ? ಸರ್ ಇದು ಇನೋವಾ 2010 ಮಾಡಲು. ಓಕೆ, 3rd ಓನರ್ ಆಗಿದೆ ಸರ್. 3rd ಓನರ್ ಆಗಿದ್ರು ಅದು ಸಿಂಗಲ್ ಓನರ್ ಲೆಕ್ಕಾಚಾರದಲ್ಲೇ ಇದೆ ಸರ್ ಗಾಡಿ. ಓಕೆ, ನೀವು ನೋಡಿ ಇಂಟೀರಿಯರ್ ವೈಸು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ಓಕೆ, ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ನಿಮಗೆ ಇಂಟೀರಿಯರ್ ಎಲ್ಲ. 2010 ಮಾಡಲು ವಿ ವರ್ಷನ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಓಕೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಕ್ಯಾಪಿಟಲ್ ಸೀಟ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಪೈನಿಯರ್ ಟಚ್ ಸ್ಕ್ರೀನ್ ವಿತ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಓಕೆ, ನಾಟ್ ಇವನ್ 50 kilometers ಡ್ರಿವನ್. ಓಕೆ, ಅದು ಆಫ್ಟರ್ ಇನ್ಸ್ಟಾಲಿಂಗ್ ದ ಟೈರ್ಸ್. ಓಕೆ, ನೋಡಿ ಸಕ್ಕತ್ತಾಗಿದೆ ನಿಮಗೆ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರು,
2010 ಮಾಡಲ್ ಗಾಡಿ. ಯಾರಾದರೂ ಒಂದು ಒಳ್ಳೆ ಇನೋವಾ ಡೀಸೆಲ್ ವೇರಿಯಂಟು ಟಾಪ್ ಎಂಡ್ Z 2.4 ಅಲ್ಲ ಸರ್ ಇದು? ಸೊ ಪ್ರೈಸ್ 4V, yes. ವಿ ಓಕೆ. ಸೊ ಪ್ರೈಸ್ ಸರ್? ಸರ್ ಪ್ರೈಸು ಈ ಗಾಡಿದು ಆಕ್ಚುಲಿ ಥರ್ಡ್ ಓನರ್ ಆಗಿರೋದ್ರಿಂದ ದಿ ಬೆಸ್ಟ್ ಪ್ರೈಸ್. ಥರ್ಡ್ ಓನರ್ ಅಂತ ನೋಡಬೇಡಿ ನೀವು, ಖಂಡಿತ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 2010 ಮಾಡಲ್ ಥರ್ಡ್ ಓನರ್ ಜಸ್ಟ್ 5,90,000ಗೆ. ದಿ ಡೆಡ್ ಲೈನ್ ಪ್ರೈಸ್ 5,90,000ಗೆ ವಿ ವರ್ಷನ್ ಇನೋವಾ 2010 ಮಾಡಲ್ ಕೊಡ್ತೀನಿ ಸರ್. ಓಕೆ ನೋಡಿ, 5,90,000 ವಿ ವೇರಿಯಂಟ್, ಒಂದು ಟೊಯೋಟಾ ಇನೋವಾ ಡೀಸೆಲ್ ಟಾಪ್ ಎಂಡ್ ವೇರಿಯಂಟು. ಬಾಡಿ ಲೈನ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಬನ್ನಿ. ಯಾಕಂದರೆ ಮಾರ್ಕೆಟಲ್ಲಿ 7 ಮಾಡಲು 8 ಮಾಡಲು ಗಾಡಿನ 6 ಲಕ್ಷ 6 ಲಕ್ಷ ಹೇಳ್ಕೊಂಡಿದ್ದಾರೆ. ಬಟ್ ಇಲ್ಲಿ 2010 ಮಾಡಲ್ ಗಾಡಿ ನಿಮಗೆ 5,90,000ಕ್ಕೆ ಸಿಗ್ತಾ ಇದೆ. ಸುಜುಕಿಲೇ ಒಂದು ಒಳ್ಳೆ ಲೋ ಬಜೆಟ್ ಗಾಡಿ ಅಂದರೆ ಒಂದು ವ್ಯಾಗನರು. ಸೊ ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಅಂತ ಹೇಳ್ಬೋದು. ಸೊ ಈ ಗಾಡಿ ಡೀಟೇಲ್ಸ್ ಇಸ್ಕೊಡಿ ಸರ್. ಸರ್ ಇದು ವ್ಯಾಗನರ್ 2013 ಮಾಡಲು. ಓಕೆ, ನೀವು ನೋಡ್ತಾ ಇರ್ಬೋದು ಕಂಡೀಷನ್ ಹೇಗೆ ಇದೆ ಅಂತ. ಓಕೆ ಸರ್ ನೀವೇ ರಿವ್ಯೂ ಮಾಡಿ ಸರ್ ಈ ಗಾಡಿನ, ನಿಮಗೆ ಓಪನ್ ಆಪ್ಷನ್ ಬಿಟ್ಬಿಡ್ತೀನಿ ಹೇಗಿದೆ ಅಂತ ಹೇಳಿ. ಓಕೆ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವೇ ತಿಳಿಸ್ಬೇಕು ಸರ್. ಓಕೆ, ಬಾಡಿ ಲೈನ್ ಅಂತೂ ನೋಡ್ತಾ ಇರ್ಬೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ VXI ಟಾಪ್ ಎಂಡ್ ವೇರಿಯಂಟು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ 2013 ಅಲ್ಲ ಸರ್ ಇದು? ಎಸ್ ಸರ್. ಓಕೆ, ಪ್ರೈಸ್ ಮಾತ್ರ ನಾನು ಹೇಳ್ತೀನಿ, ಮಿಕ್ಕಿದ ಫೀಚರ್ಸ್ ನೀವು ಹೇಳಿ ಸರ್. ಓಕೆ, ಸೊ ಟೈರ್ಸ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು 70 to 80% ಟೈರ್ಸು, ಅದು ಅಪೋಲೋ ಟೈರ್ಸ್ ಇದೆ. ಸೊ ಇಂಡಿಯಾ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಸೊ ಗಾಡಿ ಸ್ಟಾರ್ಟ್ ಮಾಡಿ ಏನೋ ತೋರಿಸ್ತೀರಾ ಸರ್? ಅದೊಂದು ಹೇಳ್ಬಿಡ್ತೀನಿ, ನೋಡ್ಬಿಡ್ತೀನಿ. ಖಂಡಿತ ಸರ್. ಓಕೆ, ಸೊ ಗಾಡಿ ಕೂಡ ಸ್ಟಾರ್ಟ್ ಮಾಡಿ ತೋರ್ಸೋಣ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? VXI ಪೆಟ್ರೋಲ್ ವೆಹಿಕಲ್. ಮೈಲೇಜ್ ಏನು ಬರುತ್ತೆ ಸರ್ ಇದೆಲ್ಲ? ಸರ್ ಸಿಟಿ ಲಿಮಿಟ್ಸ್ ಅಲ್ಲಿ 16-17 ಬರುತ್ತೆ, ಲಾಂಗ್ ಅಲ್ಲಿ ಒಂದು 20 ತನಕ ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಸರ್ ಗ್ಯಾಪ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಬಾನೆಟ್ ಓಪನ್ ಮಾಡಿ ಸರ್ ಮುಂದೆ. ಸೊ ಎಲ್ಲ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೊಂಬಿಡಿ ಸರ್. ಇಲ್ಲ ಸರ್, ಬೇಜಾರು ಏನಕ್ಕೆ ಸರ್ ಅದರಲ್ಲಿ. ಓಕೆ, ನೋಡ್ತಾ ಇರ್ಬೋದು ಇಂಜಿನ್ ಸೌಂಡ್ ಒಂದು ಚೂರು ಇಲ್ಲ. ರೈಸ್ ಕ್ರೇಜಿ ಆಗಿದೆ ಗಾಡಿ ಮಾತ್ರ. ಸೊ ಲೈಕ್ ಟ್ಯಾಪಿಂಗ್ ಸೌಂಡ್ ಇಲ್ಲ, ಏನಿಲ್ಲ ಗಾಡೀಲಿ. ಸೊ ಯಾರಾದರೂ ಒಂದು ಸರ್ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ರು ಯಾರೋ ಪ್ರೀವಿಯಸ್ ಓನರ್ ಕಸ್ಟಮರ್ ಮಾತ್ರ. ಸೊ 2013 ಮಾಡಲ್ ಗಾಡಿ. ಸೊ ಇಷ್ಟೆಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್, ಒಂದೇ ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಓಕೆ, ವೆರಿ ಕಾಂಪಿಟೇಟಿವ್ ಪ್ರೈಸಿಗೆ ಈ ಗಾಡಿ ಕೊಡ್ತಾ ಇದ್ದೀನಿ. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ 100% ಕೊಡೋದು. 3,10,000ಗೆ 2013 ಮಾಡಲು ಕೊಟ್ಬಿಡ್ತೀನಿ ನೋಡಿ ಸರ್. 3,10,000ಗೆ 100%. ಮಾರ್ಕೆಟಲ್ಲಿ 3,25 ಹೇಳ್ತಾರೆ ಸರ್. ಸರ್ ಹೇಳೋರು ಹೇಳಿ ಬಿಡಿ ಸರ್, ನಮ್ಗೇನು ಗಾಡಿ ಸೇಲ್ ಆಗಬೇಕು, ಕಸ್ಟಮರ್ಗೆ ಒಳ್ಳೆ ಗಾಡಿ ಸಿಗಬೇಕು, ಒಳ್ಳೆ ಪ್ರೈಸಿಗೆ ಅವ್ರಿಗೆ ಸಿಕ್ಕಿದ್ರೆ ಅವರು ನಾವು 4 ಜನಕ್ಕೆ ರೆಫರ್ ಮಾಡ್ತಾರಲ್ಲ, ಅಲ್ಲೇ ಕಲೆಕ್ಟಿವ್ ಬಿಸ್ನೆಸ್ ಆಗುತ್ತೆ. ಓಕೆ ನೋಡಿ, 3,10,000ಕ್ಕೆ ಇಂಥ ಒಳ್ಳೆ ಕಂಡೀಷನ್ ಇರೋ ಒಂದು ವ್ಯಾಗನರು ಸಿಗ್ತಾ ಇದೆ. ಎಷ್ಟು ಬೇಗ ಬರ್ತಿರೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕೊಂಡು ಟಕ್ ಅಂತ ಓಡ್ ಬಂದ್ಬಿಟ್ಟು ಆರಾಮಾಗಿ ಗಾಡಿ ತೊಗೊಳ್ಬೋದು. ಸೊ ಇದೊಂದೇ ಗಾಡಿ ಅಲ್ಲ, ನಿಮ್ಗೆ ಎಲ್ಲ ಗಾಡಿನೂ ಇದೇ ಕಂಡೀಷನಲ್ಲಿದೆ. ಎಷ್ಟು ಬೇಗ ಬರ್ತಿರೋ ಅಷ್ಟು ಬೇಗ ಬಂದರೆ ಆರಾಮಾಗಿ ತೊಗೊಳ್ಬೋದು ಗಾಡಿಗಳನ್ನ. ಓಕೆ ಸರ್.